ಸುವರ್ಣಸೌಧದಲ್ಲಿ ಇವತ್ತು ಕಲಾಪ ಕೊನೆಯ ದಿನ. ಆದರೆ ಸುಸೂತ್ರವಾಗಿ ನೆರವೇರುತ್ತೆ ಅಂತ ಭಾವಿಸಿದವರಿಗೆ ಅದು ನಿರಾಶೆಯಾಗಿತ್ತು. ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಹೆಚ್ಚಾಗುತ್ತೆ ಅಂತ ಅಂದವರಿಗೆ ಅದು ಕೂಡ ಫೇಲ್ ಆಯಿತು. ಬೆಳಗಾವಿಯಲ್ಲಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸುವರ್ಣಸೌಧದಿಂದ ಅಜ್ಞಾತ ಸ್ಥಳಕ್ಕೆ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಿಟಿ ರವಿ ಅವರನ್ನ ಪೊಲೀಸರು ಕರೆದುಕೊಂಡು ಹೋದ್ರು. ಸುವರ್ಣಸೌಧಕ್ಕೆ ಬಂದ್ರು, ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರದಲ್ಲಿ ಅವರು ನೇರ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಭಾವಿಸಲಾಗಿತ್ತು. ಆದ್ರೆ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಂಟೆ ನಿದ್ದೆ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ. ಬಿಜೆಪಿಯವರ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ, ಇವತ್ತು ನಡ್ಕೊಂಡಂತ ವಿಚಾರ, ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಕಾನೂನು ರೀತಿ ಎಲ್ಲ ಕ್ರಮ ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಸರ್. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. ನಾನು ಮತ್ತೆ ಮಾತಾಡ್ತೀನಿ, ಇವತ್ತೇನು ಮಾತಾಡಲ್ಲ. ಆ ಪಕ್ಷಕ್ಕೆ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ, ಇವತ್ತು ನಡ್ಕೊಂಡಂತ ವಿಚಾರ, ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಕಾನೂನು ರೀತಿ ಎಲ್ಲ ಕ್ರಮ ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಸರ್. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನ ಕಾಪಾಡ್ತದೆ. ನಾನು ಮತ್ತೆ ಮಾತಾಡ್ತೀನಿ, ಇವತ್ತು